ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ. ದಾವೀದನು ಹೇಳ್ತಾನೆ, ಯೆಹೋವನೇ, ನೀನು ಮಾಡಿದ ಪ್ರೀತಿ ಮಹೋಪಕಾರಗಳಿಗಾಗಿ ನಾನು ಬದಲೇನು ಕೊಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ನಾನು ಪ್ರಖ್ಯಾತಿ ಪಡಿಸ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಯಾಕಂದರೆ ದೇವರು ಮಾಡಿದಂಥ ಪ್ರೀತಿ ಮಹೋಪಕಾರ ಮನುಷ್ಯರಾದ ನಮ್ಮ ಜ್ಞಾನದಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಪ್ರಿಯ ದೇವಜನರು, ಒಂದೊಂದು ಕ್ಷಣ ದೇವರ ವಾಕ್ಯ ಹೇಳ್ತದೆ, ಕಣ್ಣ ಗುಡ್ಡಿನೋಪಾದಿಯಲ್ಲಿ ಕಾಯ್ತ, ನೆರಳಿನೋಪಾದಿಯಲ್ಲಿ ನಾನು ನಿನ್ನೊಂದಿಗೆ ಇದ್ದೇನೆಂಬುದಾಗಿ. ಯಾಕಂದರೆ ದೇವರ ಕೃಪಾ ಹಸ್ತ ಪ್ರತಿ ದಿನವೂ ಪ್ರತಿ ಕ್ಷಣವೂ ಯಾವ ರೀತಿ ಯಾವ ಸ್ಥಿತಿಗತಿಗಳಲ್ಲಿ, ಒಂದು ವೇಳೆ ನಾವು ನೆನೆಸ್ಬೋದು, ನಮ್ಮನ್ನು ಎಲ್ಲರೂ ಕೈ ಬಿಟ್ಟಿದ್ದರು, ನನಗೇನು ಯಾವ ಗತಿ ಇಲ್ಲ, ನಾನು ಏನು ಮಾಡಲಿ, ನನ್ನ ಪರಿಸ್ಥಿತಿ, ಯಾರ ಹತ್ರ ಹೋಗಿ ನನ್ನ ಸ್ಥಿತಿಗತಿಗಳನ್ನು ಹೇಳಿಕೊಂಡು ಯಾರ ಹತ್ರ ನಾನು ಸಹಾಯವನ್ನು ಕೇಳಲಿ, ಯಾರು ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಅನೇಕ ಜನರು ಅನೇಕ ವಿಧವಾದ ರೀತಿಯಲ್ಲಿ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಿಕ್ಕಾಕಿಕೊಂಡು ಅನೇಕ ರೀತಿಯಲ್ಲಿ ಒದ್ದಾಡುತ್ತಿರುವಂಥ ವೇಳೆಯಲ್ಲಿ, ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರು ತನ್ನ ಮಕ್ಕಳಿಗೆ ವಿಶೇಷವಾದ ರೀತಿ ತನ್ನ ರಕ್ಷಣೆ ಎಂಬ ಹಸ್ತವನ್ನು ಚಾಚಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ಆತನು ನಮ್ಮ ಜೀವಿತದಲ್ಲಿ ಮಹೋಪಕಾರ ಅಂದರೆ ಅದನ್ನು ಎಣಿಸ್ಲಿಕ್ಕೂ ಕೂಡ ಅಸಾಧ್ಯ ಅಂತ ಪರಿಶುದ್ಧ ಆತ್ಮನ ನಡೆಸುವಿಕೆಯಲ್ಲಿ ಪರಲೋಕದ ತಂದೆಯಾದ ದೇವರು ಇಂದಿನ ದಿನದವರೆಗೂ, ಪ್ರಿಯ ದೇವಜನರೇ, ನನ್ನನ್ನು ವಾಕ್ಯವನ್ನು ಕೇಳುವಂಥ ನಿಮ್ಮನ್ನು ಕೂಡ ದೇವರಾದ ಕರ್ತನು ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಾನೆ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂಥ ಈ ಪರಿಶುದ್ಧವಾದ ಈ ನೀತಿಯುಳ್ಳ ತಂದೆಯಾದ ದೇವರು ಕೊಟ್ಟಿರುವಂಥ ಈ ದಿನ ನಮ್ಮ ಜೀವಿತದಲ್ಲಿ ಅದು ಎಷ್ಟೊಂದು ಪ್ರಾಮುಖ್ಯವಾಗಿದೆ ಎಂಬುದಾಗಿ ಆತ್ಮದಲ್ಲಿ ನಾವು ತಿಳಿದುಕೊಳ್ಳುವುದಾದರೆ, ಆತ್ಮನು ನಮ್ಮನ್ನು ನಡೆಸಿದಂಥ ಆ ನಡೆಸುವಿಕೆಯನ್ನು, ನಾವು ಹಾದು ಬಂದಂಥ ಒಂದೊಂದು ದಾರಿ ನಮ್ಮ ಜೀವಿತದಲ್ಲಿ ಬೆಟ್ಟ ಗುಡ್ಡಗಳು ಅನೇಕ ರೀತಿಯಲ್ಲಿ ದಾಟಿ ಬಂದಂಥ ವೇಳೆಯಲ್ಲಿ, ಅಯ್ಯೋ ದೇವರೇ, ನಾನು ಇಂತಹ ಸ್ಥಿತಿಯಲ್ಲಿದ್ದೆ, ಈ ದಾರಿಯಿಂದ ನಾನು ದಾಟಿ ಬಂದೆನಾ? ಇವತ್ತಿನ ದಿನದಲ್ಲಿ ನಾನು ಈ ದಾರಿಯಲ್ಲಿ ನಾನು ನಿಂತಿದ್ದೇನೆ, ಹೇಗೆ ಸಾಧ್ಯ? ಅದು ನಿಮ್ಮ ನಿಮಿತ್ತ ಯಾವುದರಿಂದಲೂ ಸಾಧ್ಯ ಇಲ್ಲ. ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದಂಥ ಆ ಪರಲೋಕದ ತಂದೆಯಾದ ದೇವರು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ಪರಿಶುದ್ಧಾತ್ಮನ ಸಹಾಯದ ಮೂಲಕ, ಪರಿಶುದ್ಧಾತ್ಮನ ನಡೆಸುವಿಕೆ ಮೂಲಕ ಎಲ್ಲವೂ ಸಾಧ್ಯವಾಗಿದೆ. ಪ್ರಿಯ ದೇವಜನರೇ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿ ಪಡಿಸ್ತೇನೆ ಎಂಬುದಾಗಿ ಭಕ್ತನಾದ ದಾವೀದನು ಹೇಳ್ತಾರೆ. ರಕ್ಷಣೆ ಪಾತ್ರೆ, ಒಂದು ಹೊಸ ಜೀವಿತ, ನಾಶಕರವಾದ ಜೀವಿತದಲ್ಲಿ ಇದ್ದಂಥ ನಮ್ಮನ್ನು ದೇವರಾದ ಕರ್ತನು ಒಂದು ಒಳ್ಳೆಯ ಜೀವಿತವನ್ನು ಕೊಟ್ಟು, ಆ ನಾಶನದ ಜೀವಿತದಿಂದ ಬಿಡಿಸಿ ರಕ್ಷಣೆಯ ಜೀವಿತವನ್ನು ಕೊಟ್ಟು, ಆ ತೊಡಲಿ ಬಳಲಿ ಹೋಗುವಂಥ ಜೀವಿತದಿಂದ ತಪ್ಪಿಸಿ ಇವತ್ತು ಸುಖಕರವಾದ ಸುಖಾವಸ್ಥೆಯಲ್ಲಿ ನಡೆಸ್ತಿರುವಂಥ ಆ ಪರಲೋಕದ ತಂದೆಯಾದ ದೇವರ ಕಡೆಗೆ ನಾವು ಎಷ್ಟಾಗಿ ನಾವು ನೋಡಿ ಆತನನ್ನು ಮಹಿಮೆ ಪಡಿಸ್ತಿದ್ದೇವೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ನಾನಾಗಲಿ ನೀವಾಗಿರುವಂಥ ಈ ಸ್ಥಿತಿಗತಿಗಳನ್ನು ನಾವು ನೋಡುವುದಾದರೆ, ಈ ಸ್ಥಿತಿಯಲ್ಲಿ ನೀವಿರುವುದಾದರೆ ಇದಕ್ಕೆ ಕಾರಣಕರ್ತನು ನಮ್ಮ ದೇವರಾದ ಕರ್ತನಾಗಿದ್ದಾನೆ. ನಮ್ಮ ದೇವರಾದ ಕರ್ತನನ್ನು ನಾವು ಎಷ್ಟು ಮಹಿಮೆ ಪಡಿಸ್ತೇವೋ ಅಷ್ಟು ನಮ್ಮ ಜೀವಿತದಲ್ಲಿ ನಾವು ಉನ್ನತವಾದ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುವಂಥ ನೀವು ಯಾರೇ ಆಗಿರಲಿ, ಈ ದಿನದಲ್ಲಿ ದೇವರಾದ ಕರ್ತನು ತಿರುಗೊಂದಾವರ್ತಿ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಆತನು ನಿಮ್ಮ ಹೃದಯ ಎಂಬ ಬಾಗಿಲ ಮೂಲಕವಾಗಿ, ನಿಮ್ಮ ಹೃದಯ ಎಂಬ ಬಾಗಿಲಲ್ಲಿ ನಿಂತು ನಿಮ್ಮನ್ನು ತಟ್ಟುತ್ತಾ ಇದ್ದಾನೆ. ಪ್ರಿಯ ದೇವಜನರೇ, ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ ನಿಮ್ಮ ಜೀವಿತದಲ್ಲಿ ಒಂದು ಅವಕಾಶವನ್ನು ನೀವು ಕೊಡುವುದಾದರೆ, ನೀವು ಯಾವುದೇ ಸ್ಥಿತಿ, ಯಾವ ಸಿಚುವೇಶನಲ್ಲಿ ನೀವು ಇರ್ರಿ, ಯಾವ ಸ್ಥಿತಿಗತಿಗಳಲ್ಲಿ ನೀವಿರ್ರಿ, ಆದರೆ ದೇವರ ಕೃಪಾ ಹಸ್ತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಒಂದು ವೇಳೆ ನಿಮ್ಮನ್ನು ಎಲ್ಲರೂ ಕೈ ಬಿಟ್ಟಿರ್ಬೋದು, ನನ್ನಿಂದ ಯಾವುದು ಸಾಧ್ಯ ಇಲ್ಲ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನು ಎಂಬುದಾಗಿ ಜನರು ನಿಮ್ಮನ್ನು ತಳ್ಳಿ ನಿಮ್ಮನ್ನು ದೂರೀಕರಿಸಿ ಇರ್ಬೋದು, ಯಾರ ಗಣನೆಗೂ ನೀವು ಬಾರದಂಥ ಸ್ಥಿತಿಯಲ್ಲಿ ನೀವು ಇರ್ಬೋದು. ಪ್ರಿಯರೇ,
ಇದ್ದಂಥ ಸ್ಥಿತಿಯಲ್ಲಿ ಕಣ್ಣೀರಲ್ಲಿ ನೀವು ಅಯ್ಯೋ ದೇವರೇ, ಯಾರು ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಎಲೇ ಕಷ್ಟಪಡುವವರೇ, ಭಾರವಾದ ಹೊರೆಯನ್ನು ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಪರಲೋಕದ ಆ ಸಮಾಧಾನ, ಆ ಪರಲೋಕದ ಆತ್ಮನ ಸಂತೋಷ, ನಿಮ್ಮ ಜೀವಿತ ನೀವೇನನ್ನು ಕಳ್ಕೊಂಡಿದ್ದೀರಾ, ದೇವರ ಆತ್ಮನ ಬಳಿಗೆ ನೀವು ಬರುವುದಾದರೆ ಇದೆಲ್ಲವೂ ನಿಮ್ಮ ಜೀವಿತದಲ್ಲಿ ಪರಲೋಕದ ತಂದೆಯಾದ ದೇವರು ಅನುಗ್ರಹಿಸಿ ಕೊಡುವನಾಗಿದ್ದಾನೆ. ಆದುದರಿಂದ ಪ್ರಿಯ ದೇವಜನರೇ, ವಾಕ್ಯವನ್ನು ಈಗಲೂ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ, ಆತನು ಪರಲೋಕದ ಜೀವವುಳ್ಳ ವಾಕ್ಯವನ್ನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲು ಆತನು ರೆಡಿಯಾಗಿದ್ದಾನೆ. ನೀವು ರೆಡಿಯಾಗಿದ್ದೀರಾ? ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿ ಕೊಡ್ತಾ ಇದ್ದೀರಾ ಪ್ರಿಯರೇ? ದೇವರ ಆತ್ಮನ ಸ್ವರವನ್ನು ನಾನು ಕೇಳಬೇಕು, ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗಿ ನಡಿಬೇಕು, ದೇವರ ಆಶೀರ್ವಾದವನ್ನು ನಾನು ಹೊಂದಿಕೊಳ್ಬೇಕು, ದೇವರ ಆತ್ಮನ ನಡೆಸುವಿಕೆ ನನ್ನ ಜೀವಿತದಲ್ಲಿ ಬೇಕೆಂಬುದಾಗಿ ಆತ್ಮ ದಾಹದಿಂದ ಇದ್ದೀರಾ? ಇದು ನಿಮ್ಮ ದಿನ, ನಿಮ್ಮ ಸಮಯ, ನಿಮ್ಮ ಗಳಿಗೆ ಆಗಿದೆ ಪ್ರಿಯರೇ. ಯಾವಾಗ ಆತ್ಮ ದಾಹದಿಂದ ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ ನೀವು ರೆಡಿ ಆಗಿದ್ದೀರಾ, ನೀವೆಂಥ ಸ್ಥಿತಿಗತಿಯಲ್ಲೇ ನೀವು ಇರ್ಬೋದು, ನಿಮ್ಮ ಪರಿಸ್ಥಿತಿ ಯಾವುದೇ ರೀತಿ ಇರ್ಬೋದು, ಆದರೆ ದೇವರ ಹಸ್ತ ನಿಮ್ಮನ್ನು ನಡೆಸ್ತದೆ. ಅದಕ್ಕೋಸ್ಕರವಾಗಿ, ನಿಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ, ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ದೇವರು ತನ್ನ ವಾಕ್ಯದ ಮೂಲಕ ಇವತ್ತು ಮಾತನಾಡಲಿಕ್ಕಿರುವಂಥ ವಾಕ್ಯ, ದಾವೀದನು ಬರೆದಂಥ ವಾಕ್ಯ, ರಚಿಸಿದಂಥ ವಾಕ್ಯ, ಕೀರ್ತನೆಗಳು 9ನೇ ಸಂಧಿ 9ನೇ ವಚನವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 9ನೇ ಸಂಧಿ 9ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು, ಆಪತ್ಕಾಲದಲ್ಲಿ ದುರ್ಗವು ಆಗಿರುವನು. ಇಲ್ಲಿ ದೇವರ ವಾಕ್ಯ ಎರಡು ಸಂಗತಿಯನ್ನು, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು, ಆಪತ್ಕಾಲದಲ್ಲಿ ದುರ್ಗವು ಆಗಿದ್ದಾನೆ ಎಂಬುದಾಗಿ. ಈ ಆಶ್ರಯ ಯಾವುದು, ದುರ್ಗ ಯಾವುದು? ಹಾಲೆಲೂಯ. ಆಶ್ರಯ ಅಂದರೆ ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ವೇಳೆ. ಪ್ರಿಯ ದೇವ ಜನರೇ, ಇವತ್ತು ದಾವೀದನು ಈ ವಾಕ್ಯವನ್ನು ರಚಿಸಿರಬೇಕಾದ್ರೆ ಅವನ ಜೀವಿತದಲ್ಲಿ ಅವನು ಹಾದು ಹೋದಂತ ದಿನ, ಅದನ್ನು ನೆನೆಸಿಕೊಂಡು ದೇವರ ಕೃಪಾ ಹಸ್ತ ದಾವೀದನನ್ನು ನಡೆಸಿದಂತ ನಡೆಸುವಿಕೆ ಅವನನ್ನು ನೆನೆಸಿಕೊಂಡು ದೇವರಾದ ಕರ್ತನಿಗೆ ಉಪಕಾರ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ದಿನದಲ್ಲಿ ಈ ವಾಕ್ಯದ ಮೂಲಕ ಪ್ರಿಯ ದೇವ ಜನರೇ, ಇವತ್ತು ನೀವು ಯಾವ ಸ್ಥಿತಿಗತಿಗಳಲ್ಲಿ ಇದ್ದೀರಾ? ಇವತ್ತು ಅನೇಕರು ಅನೇಕ ವಿಧವಾದ ರೀತಿಯಲ್ಲಿ ಅಯ್ಯೋ ನನ್ನ ಪರಿಸ್ಥಿತಿ ಯಾರ ಹತ್ರ ನಾನು ಹೇಳಿಕೊಳ್ಳಲಿ, ನಾನು ಯಾರಿಗೂ ಬೇಡವಾಗಿದ್ದೇನೆ, ಯಾಕೆ ನಾನು ಏನು ಅನ್ಯಾಯ, ನಾನು ಮೋಸ ಮಾಡದೇ ಇದ್ರು ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾದ ಎಲ್ಲ ಕಷ್ಟಗಳು, ಎಲ್ಲ ಪರಿಸ್ಥಿತಿಗಳ ಮಧ್ಯೆ ಯಾಕೆ ನಾನು ದಾಟಿ ಹೋಗ್ತಾ ಇದ್ದೇನೆ, ಯಾರು ನನಗೆ ಸಹಾಯಕರಿಲ್ಲ, ನಾನು ನನ್ನ ಕಷ್ಟವನ್ನು, ನನ್ನ ದುಃಖವನ್ನು, ನನ್ನ ನೋವನ್ನು ಯಾರ ಹತ್ರ ನಾನು ಹೇಳಿಕೊಳ್ಳಿ, ಯಾರು ನನಗೆ ಸಹಾಯ ಮಾಡುವರಿದ್ದಾರೆ ಎಂಬುದಾಗಿ ಪ್ರಿಯ ದೇವ ಜನರೇ, ವಾಕ್ಯವನ್ನು ಕೇಳುವ ನೀವು ಯಾರೇ ಆಗಿರಲಿ, ನಿಮ್ಮ ಸ್ಥಿತಿಗತಿ, ನಿಮ್ಮ ಸಿಚುವೇಶನ್, ನೀವು ಯಾವುದೇ ಕಷ್ಟಕರವಾದ ಹಾನಿಕರವಾದ ಆ ದಾರಿಯಲ್ಲಿ ನೀವು ನಡೆದು ಹೋಗ್ತಿದ್ದೀರೋ, ಪ್ರಿಯ ದೇವ ಜನರೇ, ನೀವು ಭಯ ಪಡಬೇಡಿ. ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು ಎಂಬುದಾಗಿ. ಕುಗ್ಗಿ ಹೋಗುವಂಥದ್ದಂತೇಳಿ ಹೇಳಿದರೆ 4 ದಿಕ್ಕುಗಳಿಂದ ಡೋರ್ ಕ್ಲೋಸ್ ಆಗುವಂಥದ್ದು, ಕುಗ್ಗಿ ಹೋಗುವಂಥದ್ದು, ಯಾರೊಂದಿಗೂ ಯಾವ ವಿಷಯದಲ್ಲಿ ಕೂಡ ಶೇರ್ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ಯಾರನ್ನು ಕೂಡ ನಂಬಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಆಪ್ತರು, ನಾವು ಯಾರ ಮೇಲೆ ನಂಬಿಕೆ ಏನಿಟ್ಟು ಅವರ ಮೂಲಕವಾಗಿ ಮೋಸದ ಸಂಗತಿಗಳು ನಿಮ್ಮ ಜೀವಿತದಲ್ಲಿ. ಯಾಕಂದ್ರೆ ಇದು ದಾವೀದನ ಜೀವಿತದಲ್ಲಿ ಅವನ ಅರಸನಾಗಿ ಇರುವಂತ ವೇಳೆಯಲ್ಲಿ ಸ್ವಂತ ಮಗನಾಗಿ ಅಬ್ಷಾಲೋಮನು ಯಾವ ರೀತಿಯಾಗಿ ಸ್ವಂತ ದಾವೀದನನ್ನು ಕೊಲ್ಲಿಕ್ಕೆ ನೋಡಿದಂಥ ವೇಳೆಯಲ್ಲಿ ದೇವರ ಆತ್ಮನ ಮೇಲೆ ನಂಬಿಕೆ ಇಟ್ಟಂತ ದಾವೀದನು ಯಾವ ಮನುಷ್ಯನ ಸಹಾಯವನ್ನು ಕೇಳಿ ಹೋಗಲಿಲ್ಲ. ದಾವೀದನು ದೇವರ ಆತ್ಮನ ಸಹಾಯವನ್ನು ಕೇಳಿಕೊಂಡ. ದೇವರ ಹಸ್ತ ಆ ಆಪತ್ತು ವಿಪತ್ತಿಂದ ಅಂದರೆ ದೇವರ ವಾಕ್ಯ ಇರ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ
ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೇನು. ಅಂದರೆ ಯಾವುದೇ ಆಗಲಿ ಒಬ್ಬ ಮನುಷ್ಯನು ಪ್ರಿಯ ದೇವಜನನೇ ನಿಮ್ಮ ಏಳಿಗೆಯಲ್ಲಿ ನಿಮ್ಮ ಆಪ್ತರೇ ಎಂಬುದಾಗಿ ಹೇಳಿಕೊಂಡು ಅದನ್ನು ನೋಡಲಿಕ್ಕೆ ಆಗದೆ ನಿಮ್ಮ ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಕೇಡುಗಳನ್ನು ನಿಮ್ಮ ಜೀವಿತದಲ್ಲಿ ತಂದಾಕಿದಂಥ ವೇಳೆಯಲ್ಲಿ ನೀವು ಯಾರನ್ನು ನಂಬಿದ್ದೀರ ಅವರ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ನೀವು ಸೋತು ಹೋಗಿದ್ದೀರಾ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸೋತು ಹೋದವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸಿಕೊಡ್ತೇನೆ ಎಂಬುದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ, ದೇವರ ಆತ್ಮನ ನಡೆಸುವಿಕೆ ನಿಮ್ಮೊಂದಿಗಿದೆ. ನೀವು ಯಾರೇ ಆಗಿರಲಿ ಪ್ರಿಯ ದೇವ ಜನರು, ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ಥಿತಿಗತಿಗಳನ್ನು ನೀವು ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಥಿತಿಗತಿಗಳ ಮಧ್ಯದಲ್ಲಿ ದೇವರ ಆತ್ಮನನ್ನು ನೀವು ನೋಡುವುದಾದರೆ, ದೇವರ ಆತ್ಮನ ಸಹಾಯ, ದೇವರ ಆತ್ಮನ ಆಶ್ರಯಕ್ಕೆ ನೀವು ಹೋಗುವುದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಕಳಕೊಂಡಿದ್ದೀರ ಅದನ್ನು 2ರಷ್ಟಾಗಿ ದೇವರಾದ ಕರ್ತನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಶಾಲಾರೇತಿರಿಯ. ಯಾಕಂದ್ರೆ ದೇವರ ಯಾವ ಮನುಷ್ಯನ ಬಳಿಗೆ ನೀವು ಹೋಗ್ಲಿಕ್ಕೆ ಹೋಗ್ಬೇಡಿ ಪ್ರಿಯ ದೇವಜನರೇ. ಇಲ್ಲಿ ದೇವರ ವಾಕ್ಯ, ಯೆಹೋವನು ಕುಗ್ಗಿ ಹೋದವರಿಗೆ, ಕುಗ್ಗಿ ಹೋಗುವುದಂದ್ರೆ ಎಲ್ಲರಿಂದ ಕೈ ಬಿಡಲ್ಪಟ್ಟು ಯಾರ ಮೇಲೆ ಕೂಡ ನಂಬಿಕೆಯನ್ನು ಇಡ್ಲಿಕ್ಕೆ ಅಸಾಧ್ಯವಾದಂಥ ಆ ಪರಿಸ್ಥಿತಿಯಲ್ಲಿ ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವಾಗಿದ್ದಾನೆ. ಆಶ್ರಯ ಅಂದ್ರೆ ಪ್ರೊಟೆಕ್ಟ್ ಮಾಡುವಂಥದ್ದು, ಕಾಪಾಡುವಂಥದ್ದು, ಕೈ ಹಿಡಿದು ನಡೆಸುವಂಥದ್ದು, ಕೊರತೆಯಲ್ಲಿ ಇದ್ದಂಥ ವೇಳೆಯಲ್ಲಿ ಸಹಾಯವನ್ನು ಮಾಡುವಂಥದ್ದೇ ಆಶ್ರಯವಾಗಿದೆ ಪ್ರಿಯ ದೇವಜನರೇ. ಇದನ್ನು ದೇವರಾದ ಕರ್ತನು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಹೊರತು ಈ ಲೋಕದ ಯಾವ ರೀತಿಯಲ್ಲಿ ನೀವು ಯಾರನ್ನು ನಂಬಿಕೆ ಇಟ್ಟಿದ್ರು ಯಾವ ಮನುಷ್ಯನಿಂದ ಇದು ಅಸಾಧ್ಯ. ಇವತ್ತು ಮನುಷ್ಯನು ಒಬ್ಬನ ಏಳಿಗೆಯನ್ನು ನೋಡಿ ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ ಪ್ರಿಯರೇ. ಲೋಕದ ರೀತಿಯಲ್ಲಿ ಇರುವಂಥ ಎಲ್ಲ ಸೈತಾನನ ದುಷ್ಟ ಕಾರ್ಯಗಳನ್ನು ಮಾಡಿ ನೀವು ಸೋತು ಹೋಗುವಂತೆ ಮಾಡುವನಾಗಿದ್ದಾನೆ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯ ದೇವ ಜನರೇ, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು. ಆಪತ್ಕಾಲದಲ್ಲಿ ಗುರಾಣಿ, ಆಪತ್ಕಾಲದಲ್ಲಿ ದುರ್ಗವಾಗಿದ್ದಾನೆ. ಅಂದರೆ ಒಂದು ರೈಟ್ ಆದ ಪ್ಲೇಸಲ್ಲಿ ಪ್ರೊಟೆಕ್ಟ್ ಮಾಡಿ ಇಡುವಂಥದ್ದು. ಯಾಕಂದ್ರೆ ದೇವರ ಒಂದು ತಿಳ್ಕೊಳ್ಳಿ ಪ್ರಿಯ ದೇವಜನರೇ, ನಿಮ್ಮ ಭುಜ ಬಲದಲ್ಲಿ, ನಿಮ್ಮ ಪ್ರಯತ್ನದಲ್ಲಿ, ನಿಮ್ಮ ನಂಬಿಕೆ ಅದರ ಮೇಲೆ ನೀವು ಹಾಕಿಕೊಳ್ಬೇಡಿ. ದೇವರ ಆತ್ಮನ ಮೇಲೆ ನಂಬಿಕೆ, ನಿಮ್ಮ ನಂಬಿಕೆಗೂ ದೇವರ ಆತ್ಮನ ನಂಬಿಕೆಗೂ ಭೂಮಿ ಆಕಾಶಕ್ಕೆ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾನು ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕಾರಿಸು ಈ ಆಪ್ತನ, ಯೇಸು ನನ್ನಾತ್ಮ ರಕ್ಷಕ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕಾರಿಸು ಈ ಆಪ್ತನ, ಯೇಸು ನನ್ನಾತ್ಮ ರಕ್ಷಕ. ಪ್ರೈಸ್ ದಿ ಲಾರ್ಡ್. ಯಾರು ಆಪ್ತರಿಲ್ಲ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ದೇವರ ಮನುಷ್ಯರೇ, ಒಂದು ನಾನು ಸ್ಪಷ್ಟವಾಗಿ ತಿಳಿಯಪಡಿಸಲಿಕ್ಕೆ ಬಯಸ್ತೀನಿ. ನಿಮ್ಮ ಜೀವಿತದಲ್ಲಿ ನಿಮ್ಗೆ ಆಶ್ರಯವು ಯಾರು ಕೊಡಲ್ಲ. ಆಪ್ತರು ಎಂಬುದಾಗಿ ಹೇಳಿಕೊಳ್ಳೋದು ಈ ಲೋಕದಲ್ಲಿ ಯಾರು ಇಲ್ಲ. ಯೇಸು ಕ್ರಿಸ್ತನು ಮಾತ್ರ ನಿಮ್ಮ ಜೀವಿತದಲ್ಲಿ ಆಪ್ತನಾಗಿದ್ದಾನೆ. ಯೇಸು ಕ್ರಿಸ್ತನೇ ಮಾತ್ರ ನಿಮ್ಮ ಜೀವಿತದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ನಮ್ಮ ದೇವರು ಜಾತಿಗೆ ದೇವರಲ್ಲ ಪ್ರಿಯರೇ, ಇಡೀ ಲೋಕಕ್ಕೆ ಆತನು ದೇವರಾಗಿದ್ದಾನೆ. ಆತನೇ ಒಬ್ಬನೇ ದೇವರಾಗಿದ್ದಾನೆ. ಆ ಒಬ್ಬನೇ ದೇವರಾದ ಕರ್ತನ ಆಶ್ರಯಕ್ಕೆ ಯಾವಾಗ ನೀವು ನಂಬಿಕೆಯಿಂದ ಬರ್ತೀರಾ, ನೀವು ಸೋತು ಹೋದಂಥ ವೇಳೆಯಲ್ಲಿ, ಎಲ್ಲ ಮನುಷ್ಯರಿಂದ, ಎಲ್ಲ ಜನರಿಂದ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ, ಓ ನನ್ನ ಜೀವಿತ ಮುಗಿಯಿತು, ಇನ್ನು ನನ್ನ ಜೀವಿತ ಆಯಿತು ಎಂಬುದಾಗಿ ನೀವು ಯಾವ ಅಂದುಕೊಳ್ತೀರಾ, ಆ ಅಂದುಕೊಳ್ಳುವಂಥ ಆ ಸ್ಥಿತಿಯಲ್ಲಿ ನೀವು ಯೇಸುವಿನ ಬಳಿಗೆ ನೀವು ಬರುವುದಾದರೆ ಆ ಕ್ಷಣದಿಂದ ದೇವರು ನಿಮ್ಮ ಜೀವಿತವನ್ನು ಪ್ರಾರಂಭಿಸುವನಾಗಿದ್ದಾನೆ. ಯೇಸುವಿನಂತೆ ಸ್ನೇಹಿತರಿಲ್ಲ,
ಯಾರಿಲ್ಲ ಮಾತ್ಯಾರಿಲ್ಲ, ಆತನಂತೆ ನಮ್ಮ ಪ್ರಾರ್ಥನೆ ಕೇಳುವರ್ಯಾರಿಲ್ಲ, ಮಾತ್ಯಾರಿಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸುವಿನಂತೆ ಸ್ನೇಹಿತರು, ಎಲ್ಲ ದೇವರ ವಾಕ್ಯದಲ್ಲಿ ದೇವರ ಆತ್ಮನು ಯೇಸು ಕ್ರಿಸ್ತನು ಎಂಥ ದೇವರಾಗಿದ್ದಾನೆ. ಆತನು ಮಿತ್ರನು ಆತನೇ, ಬಂಧು ಆತನೇ, ನಮಗೆ ತಂದೆ ತಾಯಿ ಎಲ್ಲವೂ ಆತನಾಗಿ, ಎಲ್ಲವೂ ಆತನೇ ನಮಗೆ ಆಗಿರುವಾಗ ನಮ್ಮ ಆಶ್ರಯ ದುರ್ಗವು, ನಾವು ಎಲ್ಲಿ ನಮ್ಮ ಸ್ಥಿತಿಗತಿಗಳಲ್ಲಿ ಎಲ್ಲರಿಂದ ನಾವು ಕೈ ಬಿಡಲ್ಪಟ್ಟಂತ ವೇಳೆಯಲ್ಲಿ, ಯಾಕಂದ್ರೆ ಪ್ರಿಯರೇ ದೇವ ಜನರೇ, ಯೇಸು ಸ್ವಾಮಿ ಅಂಥವರನ್ನೇ ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ, ಎಲ್ಲರೂ ಕೈ ಬಿಡಲ್ಪಟ್ಟಂತ ವೇಳೆಯಲ್ಲಿ ದೇವರ ಒಂದು ಹಸ್ತ ನಿಮ್ಮನ್ನು ಕಾಪಾಡಿ ಎತ್ತಿ, ನೀವು ಬಿದ್ದಂಥ ಸ್ಥಳದಿಂದಲೇ ನಿಮ್ಮನ್ನು ಎತ್ತಿ ನಿಲ್ಲಿಸಿ, ನಿಮ್ಮನ್ನು ಸ್ಥಾಪಿಸಿ, ನೀವು ಏನನ್ನು ಯಾವ ಸ್ಥಿತಿಗತಿಯಲ್ಲಿ ಯಾವ ಸ್ಥಳದಲ್ಲಿ ನೀವು ಕಳ್ಕೊಂಡಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ತೀರ, ಅದೇ ಸ್ಥಳದಲ್ಲಿ ನಿಮಗೆ ಎರಡರಷ್ಟಾಗಿ ಯೇಸುವಿನ ಹಸ್ತ ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತದೆ ಪ್ರಿಯರೇ. ಯಾಕಂದ್ರೆ ಆಪತ್ಕಾಲದಲ್ಲಿ, ಆಪತ್ತು ಎಂಬುದಾಗಿ ಹೇಳುವುದಾದರೆ ಅದು ಯಾವಾಗ ಯಾವ ಸಮಯದಲ್ಲಿ ಹೇಗೆ ಬರ್ತದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾನೆಯೋ ಮಧ್ಯಾಹ್ನವೋ ಸಂಜೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಲೋಚನೆಯಿಂದ ನಿಮ್ಮ ಜ್ಞಾನದಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ವೈರಿ ಯಾವ ರೀತಿಯಾಗಿ ಆ ಆಪತ್ತನ್ನು ತಂದು, ಆಪತ್ತು ದೇವರಿಂದ ಬರುವುದಿಲ್ಲ, ಈ ಆಪತ್ತು ಸೈತಾನನಿಂದ ಬರುವಂಥದ್ದು. ಪ್ರಿಯ ದೇವ ಜನರೇ, ನಿಮ್ಮ ಆಪ್ತರಿಂದಲೇ ಈ ಆಪತ್ತು ಕೂಡ ನಿಮಗೆ ಬರಲಿಕ್ಕೆ ಸಾಧ್ಯ. ಆದರೆ ದೇವರ ವಾಕ್ಯವನ್ನು ನೀವು ಕೈಕೊಂಡು ನಡೆಯುವುದಾದರೆ, ಓ ಇವರು ನಮ್ಮವರು, ಇವರಿಂದ ಇವರು ನನಗೆ ಎಲ್ಲದಲ್ಲಿ ನನಗೆ ಸಹಾಯ ಮಾಡುವವರು, ಇವರು ನನಗೆ ಎಲ್ಲದಲ್ಲಿ ನಮ್ಮನ್ನು ನಡೆಸುವವರು ಎಂಬುದಾಗಿ ನೀವು ಅಂದುಕೊಳ್ತೀರಾ, ಎಲ್ಲ ಸಮಯದಲ್ಲಿ ಕಳ್ಕೊಂಡಂಥ ವೇಳೆಯಲ್ಲಿ ನೀವು ಹುಡುಕಿದ್ರು ಕೂಡ ಅಂಥವ್ರು ನಿಮಗೆ ಸಿಗುವುದಿಲ್ಲ ಪ್ರಿಯ ದೇವಜನ. ಆದರೆ ನೀವು ಹುಡುಕುವಂಥ ಸಮಯದಲ್ಲಿ ಸಿಕ್ಕುವುದು ಯೇಸು ಸ್ವಾಮಿ ಮಾತ್ರ. ಯೇಸು ಸ್ವಾಮಿ ಹಸ್ತ ಮಾತ್ರ ನೀವು ಬಿದ್ದು ಹೋದಂಥ ಸ್ಥಳದಿಂದ ನಿಮ್ಮನ್ನು ಎತ್ತಿ ನಿಲ್ಲಿಸಲಿಕ್ಕೆ ಆತನಿಂದ ಮಾತ್ರ ಸಾಧ್ಯ ಪ್ರಿಯರೇ. ಆದುದರಿಂದ ನಿಮ್ಮ ಜೀವಿತವನ್ನು, ದೇವರು ಕೊಟ್ಟಿರುವಂಥ ಒಂದು ಉತ್ತಮವಾದ ಜೀವಿತವನ್ನು ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ, ದೇವರಾದ ಕರ್ತನಿಗೆ ಫಸ್ಟ್ ಪ್ರಯಾರಿಟಿಯನ್ನು ನೀವು ಕೊಡುವುದಾದರೆ, ದೇವರ ವಾಕ್ಯವನ್ನು ನೀವು ಶ್ರದ್ಧೆಯಿಂದ ಕೇಳುವುದಾದರೆ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ, ನಿಮ್ಮ ಜೀವಿತದಲ್ಲಿ ನೀವು ಸೋಲುವಂಥ ಸ್ಥಿತಿ ಇನ್ನು ಮುಂದೆ ಬರುವುದಿಲ್ಲ. ನೀವು ಕೈ ಹಾಕುವಂಥ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳನ್ನು ದೇವರಾದ ಕರ್ತನ ಆಶೀರ್ವದಿಸಿ ನಡೆಸ್ತಾನೆ. ಪ್ರಿಯ ದೇವಜನರೇ, ಸೈತಾನನು ಕೆಡುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಯ್ಯುವುದಕ್ಕೂ, ನಾಶ ಮಾಡುವುದಕ್ಕೆ ಮಾತ್ರ ನೋಡ್ತಾನೆ ಹೊರತು ಬೇರೆ ಯಾವುದಕ್ಕೂ ನೋಡುವುದಿಲ್ಲ. ಆದರೆ ನಮ್ಮ ದೇವರಾದ ಯೇಸು ಕ್ರಿಸ್ತನ ಹಸ್ತ, ಆತನು ನಮ್ಮನ್ನು ಎಲ್ಲ ವಿಪತ್ತುಗಳಿಂದ, ಎಲ್ಲ ಕಳಕೊಂಡಂಥ ಸ್ಥಿತಿಯಿಂದ ನಮ್ಮನ್ನು ತಿರುಗಿ ಎತ್ತಿ ನಿಲ್ಲಿಸಿ ಆತನು ಸ್ಥಾಪಿಸಿ ನಡೆಸುವಂಥ ಕರ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಯೆಹೋವನು ಕುಗ್ಗಿ ಹೋದವರಿಗೆ ಅಂದರೆ ಎಲ್ಲರೂ ಕೈ ಬಿಡಲ್ಪಟ್ಟಂತಹ ಸ್ಥಿತಿಯಲ್ಲಿ ಆತನ ಆಶ್ರಯವಾಗಿದ್ದಾನೆ. ಯಾವ ಮನುಷ್ಯನಲ್ಲಿ ನಿಮಗೆ ಆಶ್ರಯ ಇರದೇ ಇರ್ಬೋದು, ಈ ಲೋಕದಲ್ಲಿ ಯಾರು ನಿಮ್ಮ ಆಪ್ತರೆಂಬುದಾಗಿ ಇಲ್ಲದೆ ಇರ್ಬೋದು, ಆದರೆ ಯೇಸು ನಿಮಗೆ ಆಶ್ರಯ ಸ್ಥಾನವಾಗಿದ್ದಾನೆ. ಯೇಸು ಕ್ರಿಸ್ತ ನಿಮಗೆ ಮಿತ್ರನಾಗಿದ್ದಾನೆ ಪ್ರಿಯರೇ. ಆಪತ್ಕಾಲದಲ್ಲಿ ಆತನು ಗುರಾಣಿಯಾಗಿದ್ದಾನೆ. ಗುರಾಣಿ ಅಂದರೆ ದುರ್ಗವೊಂದೇ, ಅಂದರೆ ಪ್ರೊಟೆಕ್ಟ್ ಮಾಡುವಂಥದ್ದು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ನೀವು ಶ್ರದ್ಧೆಯಿಂದ ಕೇಳುವುದಾದರೆ, ದೇವರ ವಾಕ್ಯವನ್ನು ನೀವು ಕೈಕೊಂಡು ನಡೆಯುವುದಾದರೆ, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಸೋಲೆಂಬುದಾಗಿ ನಿಮ್ಮನ್ನು ಹಿಂಬಾಲಿಸದೆ ದೇವರ ಕೃಪಾಸ್ತ ನಿಮ್ಮನ್ನು ಹಿಂಬಾಲಿಸಿ, ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಿ ಬರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿ ತವಕ ಪಡಿರಿ, ಉಳಿದವುಗಳೆಲ್ಲ ಅವುಗಳ ಮೂಲಕ ನಿಮಗೆ ದೊರೆಯಲ್ಪಡ್ತದೆ. ಪ್ರಿಯ ದೇವ ಜನರೇ, ಮೊದಲಾಗಿ ದೇವರ ವಾಕ್ಯವನ್ನು ಪ್ರೀತಿ ಮಾಡಿ, ದೇವರ ಆತ್ಮನನ್ನು ಪ್ರೀತಿ ಮಾಡಿ, ನಿಮಗೆ ಏನೇನು ಯಾವ್ಯಾವ ಸಮಯದಲ್ಲಿ ಏನೇನು ಅಗತ್ಯತೆ ಇದು ಅದೆಲ್ಲವನ್ನು ದೇವರಾದ ಕರ್ತನು ಪ್ರೊವೈಡ್ ಮಾಡಿ ಕೊಡುವಾತನಾಗಿದ್ದಾನೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಾತನು ಕೂಡ ಆತನೇ ಆಗಿದ್ದಾನೆ.
ಎಲ್ಲರೂ ಕೈ ಬಿಟ್ಟಿರ್ಬೋದು ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಹೆತ್ತ ತಾಯಿ ತನ್ನ ಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು, ಆದರೆ ನಾನು ನಿನ್ನನ್ನು ಎಂದಿಗೂ ಮರೆಯನು, ಯಾಕಂದರೆ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. ಇವತ್ತು ದಿನದಲ್ಲಿ ಪ್ರಿಯ ದೇವ ಜನರೇ, ದೇವರ ಆತ್ಮನ ಪ್ರೀತಿ ಅದು ಎಷ್ಟೊಂದು ದೊಡ್ಡದಾಗಿದೆ. ಹಲ್ಲೆಲೂಯಾ. ಹೆತ್ತ ತಾಯಿ ಕೂಡ ಒಂದು ಕೂಸನ್ನು ಮರಿತಾಳಂತೆ. ಹಾಗಾದರೆ ಹೆತ್ತ ತಾಯಿಗಿಂತಲೂ ದೊಡ್ಡವನಾಗಿರುವ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ಪ್ರೀತಿ ಯಾವತ್ತಿಗೂ ಎಲ್ಲಿಯೂ ಯಾವ ವಿಷಯದಲ್ಲಿ ಕೂಡ ತಣ್ಣಗಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಿಮ್ಮ ವಿಷಯದಲ್ಲಿ ಅನೇಕ ಜನರು ನಿಮ್ಮೊಂದಿಗೆ ಇರುವವರೇ, ನೀವು ಯಾರನ್ನು ನಂಬಿದ್ದೀರಾ ಅವರೇ ನಿಮ್ಮ ವಿಷಯದಲ್ಲಿ ನೆಗೆಟಿವ್ ಮಾತನಾಡ್ತಿದ್ದೀರಾ, ನೆಗೆಟಿವ್ ಆಲೋಚನೆ ಮಾಡ್ತಿದ್ದಾರಾ. ಆದರೆ ಯೇಸುವಿನ ಬಳಿಗೆ ನೀವು ಬರುವುದಾದರೆ, ಎಲ್ಲಿ ಯಾರ ಮುಂದೆ ನೀವು ಬಿದ್ದು ಹೋಗಿದ್ದೀರಾ ಅವರ ಮುಂದೆ ದೇವರಾದ ಕರ್ತನು ಎತ್ತಿ ನಿಲ್ಲಿಸಿ ನಿಮ್ಮನ್ನು ಸ್ಥಾಪಿಸುವನಾಗಿದ್ದಾನೆ. ಯಾಕಂದರೆ ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ತೋಳ್ಬಲ ಭುಜಬಲ ನಿಮಗೆ ಜಯವನ್ನುಂಟು ಮಾಡುವುದಿಲ್ಲ ಪ್ರಿಯರೇ. ನಿಮ್ಮನ್ನು ಕೈ ಹಿಡಿದು ನಡೆಸುವುದಿಲ್ಲ ಪ್ರಿಯರೇ. ಅದೆಲ್ಲ ಒಂದು ದಿನ ಸೋತು ಹೋಗ್ತದೆ. ಆದರೆ ಯೇಸುವಿನ ಕೃಪೆ ಎಂಬ ಹಸ್ತ, ಯೇಸುವಿನ ಪ್ರೀತಿ ಮಾತ್ರ ನಿಮ್ಮನ್ನು ಯಾವಾಗಲೂ ಕರುಣಿಸಿ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಅಸಡ್ಡೆ ಮಾಡಬೇಡಿ, ದೇವರ ಮಾತನ್ನು ಅಸಡ್ಡೆ ಮಾಡಬೇಡಿ. ದೇವರ ವಾಕ್ಯವನ್ನು ಪ್ರೀತಿ ಮಾಡಿ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಸಕ್ತಿಯಿಂದ ಬನ್ನಿ. ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ಉನ್ನತವಾದ ಕಾರ್ಯಗಳನ್ನು ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ನೆರವೇರಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ನೀವು ಕುಗ್ಗಿ ಹೋಗಿರುವುದಾಗಲಿ, ಎಲ್ಲರಿಂದ ಕೈ ಬಿಡಲ್ಪಡುವುದಾಗಲಿ ನಮ್ಮ ದೇವರ ಆಶೆ ಅಲ್ಲರಿ. ಎಲ್ಲರ ಮಧ್ಯದಲ್ಲಿ ನೀವು ಎದ್ದು ನಿಲ್ಲಬೇಕೆಂಬುದಾಗಿ, ನೀವು ಕಳ್ಕೊಂಡದ್ದನ್ನು ಎರಡರಷ್ಟಾಗಿ ನೀವು ಹೊಂದಿಕೊಳ್ಬೇಕೆಂಬುದಾಗಿ ಆ ಪರಲೋಕದ ತಂದೆಯಾದ ದೇವರ ಮನಸ್ಸಾಗಿದೆ ಪ್ರಿಯರೇ. ಆತನ ಹೃದಯ ಅದು ನಿಮ್ಮ ವಿಷಯದಲ್ಲಿ ಪ್ರೀತಿಯಿಂದ ತುಂಬಿದೆ ಪ್ರಿಯರೇ. ನಮಗೆ ಅವರು ಕೇಡು ಮಾಡ್ತಿದ್ದಾರೆ, ನಮಗೆ ಅವರು ತೊಂದರೆ ಕೊಡ್ತಿದ್ದಾರೆ, ನಾವು ಯಾವುದಕ್ಕೂ ಹೋಗ್ತಾ ಇಲ್ಲ, ಯಾಕೆ ಈ ಥರ ದುಷ್ಟತನ ಮಾಡ್ತಿದ್ದಾರೆ ಎಂಬುದಾಗಿ. ಇನ್ನು ನಾನು ಯಾರ ಬಳಿಗೆ ಹೋಗಲಿ, ಯಾರ ಹತ್ರ ನನ್ನ ಕಷ್ಟವನ್ನು ಹೇಳಿಕೊಳ್ಳಿ, ಯಾರ ಹತ್ರ ನನ್ನ ನೋವನ್ನು ಶೇರ್ ಮಾಡಿಕೊಳ್ಳಿ? ಇಲ್ಲ ಪ್ರಿಯರೇ, ಮನುಷ್ಯನು ಅವನ ಉಸಿರು ಹೋದೆ ಮಣ್ಣಿಗೆ ಸೇರುವವನಾಗಿದ್ದಾನೆ. ಆ ಮನುಷ್ಯನ ಮೇಲೆ ನೀವು ನಂಬಿಕೆ ಇಡಬೇಡಿ, ಪರಲೋಕದ ಜೀವ ಸ್ವರೂಪನಾದ ದೇವರ ಮೇಲೆ ನೀವು ನಂಬಿಕೆ ನೀಡಿ. ಆ ಪರಲೋಕದ ಜೀವ ಸ್ವರೂಪನಾದ ದೇವರು ಮಾತ್ರ ನಿಮಗೆ ಆಶ್ರಯ ಸ್ಥಾನವಾಗಿದ್ದಾನೆ. ಆಪತ್ಕಾಲದಲ್ಲಿ ವಿಶೇಷ ಸಹಾಯಕನು ಕೂಡ ಆತನೇ ಆಗಿದ್ದಾನೆ ಪ್ರಿಯರೇ. ಆಪತ್ಕಾಲದಲ್ಲಿ ಅಂದರೆ ಯಾರು ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಸ್ಥಿತಿಯಲ್ಲಿ ಇಲ್ಲದೆ ಇರುವಂಥ ವೇಳೆಯಲ್ಲಿ ಯೇಸುವಿನ ಹಸ್ತ ನಿಮ್ಮನ್ನು ಕೈ ಹಿಡಿದು ಲಿಫ್ಟ್ ಅಪ್ ಮಾಡ್ತಾರೆ. ಒಂದು ವೇಳೆ ರೋಗದಲ್ಲಿದ್ದೀರಾ, ದೇವರ ಆತ್ಮನ ಹಸ್ತವನ್ನು ನೀವು ಎದುರು ನೋಡುವುದಾದರೆ ಆ ರೋಗದಿಂದ ನಿಮಗೆ ಬಿಡುಗಡೆಯನ್ನು ಕೊಡ್ತಾನೆ. ಕಷ್ಟದಲ್ಲಿದ್ದೀರಾ, ಆ ಕಷ್ಟದಿಂದ ನಿಮ್ಮನ್ನು ಹೊರಗೆ ತರ್ತಾನೆ. ಸೈತಾನನ ಬಂಧನದಲ್ಲಿದ್ದೀರಾ, ಅದನ್ನು ಮುರಿದಾಕಿ ಬಿಡುಗಡೆಯನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಎಲ್ಲವನ್ನು ಕಳಕೊಂಡಿದ್ದೇವೆ ಎಂಬುದಾಗಿ ಹೇಳ್ತೀರಾ, ಎರಡರಷ್ಟಾಗಿ ನೀವು ಹೊಂದಿಕೊಳ್ಳಿಕ್ಕೆ ದೇವರಾದ ಕರ್ತನು ಸಹಾಯಕನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಹೃದಯ ಎಂಬ ಬಾಗಿಲನ್ನು ಕರ್ತನಿಗಾಗಿ ನೀವು ಒಪ್ಪಿಸಿಕೊಡಿ, ಕರ್ತನಿಗಾಗಿ ತೆರೆದುಕೊಡಿ ಪ್ರಿಯರೇ. ಈ ದಿನ, ಈ ಕ್ಷಣ ಅದು ನಿಮ್ಮದಾಗಿದೆ. ದೇವರ ಆಶೀರ್ವಾದಗಳನ್ನು, ದೇವರು ತನ್ನ ಪ್ರೀತಿಯ ಹಸ್ತವನ್ನು ಚಾಚಿ ನಿಮ್ಮನ್ನು ಆಶೀರ್ವದಿಸೋದಕ್ಕೋಸ್ಕರ ಈಗಲೂ ನಿಮ್ಮನ್ನು ಎರಡು ಕೈಗಳನ್ನು ಚಾಚಿ ಕರೆಯುವನಾಗಿದ್ದಾನೆ. ಆತನ ಕೃಪಾ ಹಸ್ತಕ್ಕೆ ನೀವು, ಆತನ ಬಳಿಗೆ ನೀವು ಬರುವುದಾದರೆ ಆ ಪರಲೋಕದ ತಂದೆಯಾದ ದೇವರು ನಿಮ್ಮನ್ನು ಎಲ್ಲದರಲ್ಲಿ ಉನ್ನತವಾಗಿ ಉತ್ತಮವಾಗಿ ನಡೆಸುವನಾಗಿದ್ದಾನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಕರ್ತನಾದ ಯೇಸುವೆ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ರಾಜ. ಡ್ಯಾಡಿ, ಇಂದಿನ ದಿನದಲ್ಲಿ ಯಾರ್ಯಾರು ಕುಗ್ಗಿ ಹೋಗಿದ್ದಾರ, ಯಾರ್ಯಾರು ಬಳಲಿ ಹೋಗಿದ್ದಾರ, ಯಾರ್ಯಾರು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೇವೆ ಎಂಬುದಾಗಿ ತಿಳ್ಕೊಂಡಿದ್ದಾರ
ಡ್ಯಾಡಿ, ನಿನ್ನ ಒಂದು ಹಸ್ತವನ್ನು ಚಾಚಿ ಅಂಥವರನ್ನು ನಿನ್ನ ಕೃಪಾಸ್ತದ ಒಡೆತನಕ್ಕೆ ನೀನು ನಡೆಸಿ, ಅವರಿಗೆ ವಿರುದ್ಧವಾಗಿ ಹೋರಾಡುವ ಎಲ್ಲ ವೈರ್ಯ ಕಾರ್ಯಗಳನ್ನು ನೀನು ಡಿಸ್ಟ್ರಾಯ್ ಮಾಡಿ ಹಾಕಿ, ನಿನ್ನ ಕೃಪಾಸ್ತ ನಿನ್ನ ಮಕ್ಕಳನ್ನು ಕಾಪಾಡಿ ನಡೆಸಲಿ. ಕರ್ತನಾದ ಯೇಸುವೆ, ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಒಳ್ಳೆಯವನಾಗಿ ಒಳ್ಳೆಯದನ್ನೇ ಮಾಡುವನಾಗಿದೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬ ಹೃದಯದಲ್ಲಿ ಮಾತನಾಡು, ನೀನು ಆಶೀರ್ವಿಸು, ನೀನು ಕೈ ಹಿಡಿದು ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.